ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 10 ಈ ರೀತಿ ಇದೆ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಅರ್ಜುನ ಸಂಪೂರ್ಣ ಶರಣಾಗಿ ತನ್ನ ಮುಂದೆ ಅಂಗಲಾಚಿ ನಿಂತಾಗ ಶ್ರೀಕೃಷ್ಣ ನಸುನಗುತ್ತಾ ತನ್ನ ಮಾತನ್ನು ಆರಂಭಿಸ್ತಾನೆ. ಇಲ್ಲಿ ಅರ್ಜುನ ಕೃಷ್ಣ ಹೇಳೋದನ್ನು ಸ್ವೀಕರಿಸುವ ಹಂತವನ್ನು ತಲುಪಿದ್ದಾನೆ. ಅವನಲ್ಲಿ ಭಾವಾವೇಶ ಹೊರಟೋಗಿ ಶರಣಾಗತಿ ಬಂದಿದೆ. ಭಗವಂತ ನಮಗೆ ಮಾರ್ಗದರ್ಶನ ಮಾಡಬೇಕಾದ್ರೆ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ಅವನಲ್ಲಿ ಸಂಪೂರ್ಣ ಶರಣಾಗಬೇಕು. ಆಗ ಖಂಡಿತ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡೋ ಉಪದೇಶ ನಮ್ಮೆಲ್ಲರಿಗೆ ಅವನು ಮಾಡಿದ ಉಪದೇಶ. ಭಗವಂತ ಭಕ್ತರು ಬಯಸಿದರೆ ಸ್ನೇಹಿತನಾಗ್ತಾನೆ, ಮಗನಾಗ್ತಾನೆ, ನಲ್ಲ ಕೂಡ ಆಗ್ತಾನೆ. ಅದೆಲ್ಲ ಪಾತ್ರಗಳನ್ನು ವಹಿಸೋಕೆ ಸಿದ್ಧನಾಗಿರ್ತಾನೆ. ಆದರೆ ಅವನನ್ನು ಯಾವಾಗ ನಾವು ಗುರು ಅನ್ನುವಂಥ ಸ್ಥಾನದಲ್ಲಿ ಸ್ವೀಕರಿಸ್ತೀವೋ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡು ಶಿಷ್ಯನ ಜೊತೆ ಗುರು ಮಾತಾಡೋ ಹಾಗೆ ಗಂಭೀರವಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಗುರು ಮತ್ತು ಶಿಷ್ಯರ ನಡುವಿನ ಮಾತು 2 ಸೈನ್ಯಗಳ ಎದುರಿಗೆ ಬಹಿರಂಗವಾಗಿ ನಡೆದಿದ್ದರಿಂದ ಇದರಿಂದ ಎಲ್ಲರಿಗೂ ಲಾಭ ಆಯಿತು ಅಂತ ಅನಿಸುತ್ತೆ. ಆದ್ದರಿಂದ ಭಗವದ್ಗೀತೆಯ ನುಡಿಗಳು ಯಾವ ಒಬ್ಬ ವ್ಯಕ್ತಿಗಾಗಿ ಅಥವಾ ಸಮಾಜಕ್ಕಾಗಿ ಅಥವಾ ಒಂದು ಸಮುದಾಯಕ್ಕಾಗಿ ಉದ್ದೇಶಿಸಿದ್ದಲ್ಲ. ಅವು ಎಲ್ಲರಿಗೂ ಆಡಿದ ಮಾತುಗಳು. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಎಲ್ಲರಿಗೂ ಅದನ್ನು ಕೇಳುವ ಸಮಾನವಾದ ಹಕ್ಕಿದೆ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಮಾಡುವ ಉಪದೇಶ ನಮ್ಮೆಲ್ಲರಿಗೂ ಅವನು ಮಾಡಿದ ಉಪದೇಶ. ಈ ಅಂಶವನ್ನು ಮನಸ್ಸಲ್ಲಿಟ್ಕೊಂಡು ಕೃಷ್ಣನ ಉಪದೇಶವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.